ನಮಸ್ತೆ ಎಲ್ಲರಿಗೂ. ಇವತ್ತು ನಾನು ಬಾಳೆ ಹೂವಿನ ಪಲ್ಯ ಮಾಡಿ ತೋರಿಸ್ತಾ ಇದ್ದೀನಿ. ಬಾಳೆ ಹೂವಿನ ಪಲ್ಯ ಮಾಡಬೇಕು ಅಂದರೆ ನೋಡಿ ಗೈಡ್ಸ್, ಈ ಥರ ಇರುತ್ತೆ. ಇದನ್ನು ಬಾಳೆ ಹೂವು ಒಂದು ಈ ಥರ ಇರುತ್ತಲ್ಲ, ಇದು ಮತ್ತು ಇದನ್ನು ತೆಗೆದುಬಿಟ್ಟು ಸಣ್ಣಗೆ ಹೆಚ್ಚಿದಾಗ ಇದು ಕಪ್ಪಗಾಗುತ್ತೆ. ಈ ಹೂವನ್ನ ಏನು ಮಾಡಬೇಕು, ಕಟ್ ಮಾಡಿ ಅರಿಶಿನ ಒಂದು ಸ್ವಲ್ಪ ಸಾಲ್ಟ್ ಹಾಕಿರೋ ನೀರಲ್ಲಿ ತೊಳೆದ್ಬಿಟ್ಟು ಹಾಕಬೇಕು. ನೀವು ಒಂದು 10-15 ನಿಮಿಷ ಬಿಡ್ತೀರಾ ಅಂತಂದರೆ ಆ ಥರ ಮಾಡಿದ್ರೆ ಕಪ್ಪಾಗಲ್ಲ. ನಾನೀಗ ಆಲ್ರೆಡಿ ಬೇಯಿಸಿಟ್ಕೊಂಡಿದ್ದೀನಿ ಬಾಳೆ ಹೂವು. ಅದ್ರ ಜೊತೆಗೆ ನಾನು ಒಂದು ಈ ಚಿಕ್ಕ ಕಪ್ಪಷ್ಟು ಹೆಸ್ರು ಕಾಳನ್ನು 2 ಒಟ್ಟಿಗೆ ಹಾಕಿ ಬೇಯಿಸಿಟ್ಕೊಂಡಿದ್ದೀನಿ. ಹೆಸ್ರು ಕಾಳು ಬೇಕು ಅಂದರೆ ನಾನು ಒಂದು 2 ಅವರ್ಸು ನೆನೆಸಿದ್ದೆ. ನೀವು ಒಂದು 2 ಅವರ್ಸು ನೆನೆಸ್ಬಿಟ್ಟು ಈ ಹೂವಿನ ಜೊತೆನೇ ಒಂದು ವಿಸಿಲ್ ಕೂಗಿಸ್ಕೊಂಡ್ರೆ ನೋಡಿ ಈ ಥರ ಆಗುತ್ತೆ. ಅದಕ್ಕೆ ಬೇಕಾಗಿರ್ತಕ್ಕಂಥ ಇಂಗ್ರೀಡಿಯೆಂಟ್ಸ್ನ ನೋಡ್ಕೊಳ್ಳೋಣ ಬನ್ನಿ. 1 ಟೇಬಲ್ ಸ್ಪೂನಷ್ಟು ಸಾಂಬಾರು ಪೌಡರು, 1 ಟೀ ಸ್ಪೂನಷ್ಟು ಅರಿಶಿನ, ಒಂದು ಟೀ ಸ್ಪೂನಷ್ಟು ಗರಂ ಮಸಾಲ, ಒಂದು ಈ ಥರ ಕಪ್ಪಷ್ಟು ತೆಂಗಿನ ತುರಿ, ಈರುಳ್ಳಿ. ನಾನಿಲ್ಲಿ ಒಂದು 6 ಒಣಮೆಣ್ಸಿನ್ಕಾಯಿನ ಈ ಥರ ಮುರಿದಿಟ್ಕೊಂಡಿದ್ದೀನಿ. ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ, ಜೀರಿಗೆ, ಒಂದು 3 ರೆಂಬೆಯಷ್ಟು ಕರಿಬೇವು. ಈಗ ಬಾಣಲೆ ಇಟ್ಕೊಳ್ಳೋಣ. ಬಾಣಲೆ ಇಟ್ಟಿದ್ದೀನಿ, ಎಣ್ಣೆ ಹಾಕ್ಕೊಳ್ಳೋಣ. ಒಂದು 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಜೀರಿಗೆ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲನೂ ಒಟ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ. ಒಣಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ. ನೀವು ಬೇಕು ಅಂತಂದರೆ ಹಸಿರು ಮೆಣಸಿನ್ಕಾಯಿ ಕೂಡ ಹಾಕ್ಕೋಬೋದು. ಈರುಳ್ಳಿ ಹಾಕ್ಕೊಳ್ಳೋಣ. ಕರಿಬೇವು ಹಾಕ್ಕೊಳ್ಳೋಣ. ಈಗ ಮಸಾಲೆಗಳನ್ನೆಲ್ಲ ಹಾಕ್ತಾ ಇದ್ದೀನಿ. ಅರಿಶಿನ, ಗರಂ ಮಸಾಲ, ಸಾಂಬಾರು ಪೌಡರ್, ಇದೆಲ್ಲ ಎಣ್ಣೆಲೆ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡೋಣ. ತೆಂಗಿನ ತುರಿ ಹಾಕ್ಕೊಳ್ಳೋಣ. ಈಗ ಎಲ್ಲ ಫ್ರೈ ಆಗಿದೆ. ಬಾಳೆ ಹೂವನ್ನು ಹಾಕ್ಕೊತಾ ಇದ್ದೀನಿ. ಬಾಳೆ ಹೂವು ಬೇಯಿಸಿದ್ಮೇಲೆ ಸ್ವಲ್ಪ ಕಹಿ ಅನಿಸುತ್ತೆ. ಚೆನ್ನಾಗಿ ನೀರು ಒಂದು ಸ್ವಲ್ಪನೂ ಇಲ್ದಂಗೆ ಚೆನ್ನಾಗಿ ಹಿಂಡ್ಬಿಟ್ರೆ ಅಷ್ಟೊಂದು ಕಹಿ ಇರಲ್ಲ. ಬಾಳೆ ಹೂವಿನಿಂದ ತುಂಬಾ ಬೆನಿಫಿಟ್ಸ್ ಇದೆ. ಶುಗರ್ ಇರೋರಿಗೆ ಮತ್ತು ಮಂತ್ಲಿ ನಾವು ಲೇಡೀಸ್ ಏನು ಸೈಕಲ್ ಹಾಕ್ತೀವಿ, ಹೆಚ್ಚು ರಕ್ತಸ್ರಾವ ಆಗ್ತಾಯಿದ್ರೆ ಕಂಟ್ರೋಲ್ ಮಾಡಲಿಕ್ಕೆ ಮತ್ತು ರೋಗ ನಿರೋಧಕ ಶಕ್ತಿ ಹೆಚ್ಚು ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಫ್ರೆಂಡ್ಸ್. ಬಾಳೆ ಹೂವಿನಿಂದ ತುಂಬಾ ಬೆನಿಫಿಟ್ಸ್ ಇದೆ. ನೀವು ಒಂದ್ಸರಿ ಗೂಗಲ್ ಮಾಡಿ ನೋಡಿ. ಮತ್ತು ಇದರಲ್ಲಿ ಪೊಟ್ಯಾಷಿಯಮ್ಮು, ಕ್ಯಾಲ್ಶಿಯಮ್ಮು ಕೂಡ ಇದೆ. ಆ ಥರ ಸಾಕಷ್ಟು ಬೆನಿಫಿಟ್ಸ್ ಇದೆ ಬಾಳೆ ಹೂವಿನಿಂದ. ಯಾವಾಗಲೂ ಒಂದೇ ಥರ ಪಲ್ಯ ಮಾಡಿ ತಿನ್ನೋ ಬದಲು ನಮಗೆ ಬಾಳೆ ಹೂವು ಸಿಕ್ಕಿದಾಗ ವೀಕ್ಲಿ ಒನ್ಸು ಮನೆಯಲ್ಲಿ ಮಾಡಿದ್ರೆ ಎಲ್ತ್ಗೂ ತುಂಬ ಒಳ್ಳೆಯದು. ಮತ್ತು ಮಕ್ಕಳಿಗೆಲ್ಲ ಎಲ್ಲರಿಗೂ ಕೂಡ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ. ಹಂಗಾಗಿ ಆದಷ್ಟು ವಾರಕ್ಕೊಂದ್ಸರಿನೋ ಅಥವಾ 15 ದಿನಕ್ಕೊಂದ್ಸರಿನೋ ಬಾಳೆ ಹೂವು ನೀವು ತರಕಾರಿ ಎಲ್ಲ ತರಕ್ಕೆ ಹೋದಾಗ ಸಿಕ್ಕಿದಾಗ ತಂದು ಮಾಡ್ಕೊಂಡು ತಿನ್ನಿ.
ಉಪ್ಪು ಹಾಕ್ಕೊಳ್ಳೋಣ. ನಾನು ಮುಂಚೆನೇ ಬಾಳೆ ಹೂವು ಬೇಯಿಸ್ಬೇಕಾದ್ರೆ ಸಾಲ್ಟ್ ಹಾಕ್ಕೊಂಡಿದ್ದೆ. ಈಗ ಇನ್ನೊಂದು ಚೂರು ಹಾಕ್ಕೊತಾ ಇದ್ದೀನಿ, ಯಾಕೆಂದರೆ ಈರುಳ್ಳಿ ಫ್ರೈ ಮಾಡಬೇಕಾದ್ರೆ ಹಾಕಲಿಲ್ಲ ನಾನು. ಈಗ ರೆಡಿಯಾಗಿದೆ ಬಾಳೆ ಹೂವಿನ ಪಲ್ಯ. ಲಾಸ್ಟಲ್ಲಿ ನೀವು ಕೊತ್ತಂಬರಿ ಇದ್ದರೆ ಒಂಚೂರು ಹಾಕ್ಕೋಬೋದು. ನಾನು ಕೊತ್ತಂಬರಿ ಇಲ್ಲ, ಹಂಗಾಗಿ ಕೊತ್ತಂಬರಿ ಹಾಕ್ತಾಯಿಲ್ಲ. ನೀವಿದ್ದರೆ ಹಾಕ್ಕೋಬೋದು. ಈಗ ಸರ್ವ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ನೋಡಿ ಈ ಥರ ಬಂದಿದೆ. ಇದು ರೊಟ್ಟಿ, ಚಪಾತಿ ಮತ್ತು ಮುದ್ದೆ ಜೊತೆ ಕೂಡ ನಾವೇನಾದರೂ ಸೈಡ್ ಡಿಶ್ ಆಗಿ ಕೂಡ ಮುದ್ದೆ ಜೊತೆ ಪಲ್ಯ ಥರ ಯೂಸ್ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಎಲ್ಲರೂ ಟ್ರೈ ಮಾಡಿ. ಮತ್ತು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.